ಶ್ರೀತಲ್ರವರ ಔಷಧಾಲಯ ಸಾಮಾನ್ಯವಾಗಿ ಮಾನವನನ್ನು ಸಾವಿರಾರು ರೀತಿಯ ಕಾಯಿಲೆಗಳು ಕಾಡುತ್ತವೆ. ಆ ಕಾಯಿಲೆಗಳಲ್ಲಿ ಹಲವು ಕಾಯಿಲೆಗಳು ಹಾಗೆ ಬಂದು ಹೀಗೆ ಮಾಯವಾಗಿ ಬಿಡುತ್ತವೆ. ಮತ್ತಷ್ಟು ಕಾಯಿಲೆಗಳು ಮನೆ ಮದ್ದಿಗೆ ವಾಸಿಯಾಗುತ್ತವೆ. ಇನ್ನಷ್ಟು ಕಾಯಿಲೆಗಳು ಔಷಧಕ್ಕಷ್ಟೇ ವಾಸಿಯಾಗುತ್ತವೆ. ಅದರಲ್ಲೂ ಕೆಲವು ಕಾಯಿಲೆಗಳು ವಾಸಿಯಾಗಿವೆ ಎಂದುಕೊಳ್ಳಬೇಕಷ್ಟೇ, ಆದರೆ ಕಾಯಿಲೆಗಳು ವಾಸಿಯಾಗಿರುವುದಿಲ್ಲ. ಇನ್ನಷ್ಟು ಕಾಯಿಲೆಗಳು ನಿಮ್ಮನ್ನು ಸದಾ ಕಾಡುತ್ತಲೇ ಇರುತ್ತವೆ. ಔಷಧಗಳು ಆ ಕಾಯಿಲೆಗಳಿಗೆ ಪ್ರಯೋಜನವಾಗುವುದಿಲ್ಲ. ಹೀಗಿರುವಾಗ ಯಾರಿಗೂ ಹೇಳಿಕೊಳ್ಳಲಾಗದ ಕಾಯಿಲೆಗಳ ಸಮಸ್ಯೆಯೂ ಸಹ ಹಲವರಿಗೆ ಎದುರಾಗುತ್ತವೆ. ಆ ಕಾಯಿಲೆಗಳ ಬಗ್ಗೆ ಅದೆಷ್ಟೋ ಜನಸಾಮಾನ್ಯರು ಯಾರಿಗೂ ಹೇಳಿಕೊಳ್ಳದೆ ಅವರೇ ತಾನಾಗಿ ನೊಂದುಕೊಳ್ಳುತ್ತಾರೆ. ಆ ಕಾಯಿಲೆಗಳಿಗೆ ಔಷಧವನ್ನು ಹುಡುಕಿಕೊಳ್ಳುತ್ತಾರೆ. ಆದರೂ ಆ ಕಾಯಿಲೆಗಳು ವಾಸಿಯಾಗುವುದೇ ಇಲ್ಲ. ಇಂತಹ ಹತ್ತಾರು ಸಮಸ್ಯೆಗಳನ್ನು ನೀವು ಡಾಕ್ಟರ್ ಶ್ರೀತಲ್ರವರ ಜೊತೆ ಚರ್ಚೆ ಮಾಡಬಹುದು. ಅವರಿಗೆ ಯಾವ ಸಮಯದಲ್ಲಾದರೂ ಕರೆ ಮಾಡಿ ಸಮಾಲೋಚನೆ ಮಾಡಿಕೊಳ್ಳಬಹುದು. ವೈದ್ಯರಿಗೆ ಇಂಗ್ಲಿಷ್, ಕನ್ನಡ, ತೆಲುಗು, ಮಲಯಾಳಂ, ಹಿಂದಿ, ಮರಾಠಿ ಭಾಷೆಗಳು ಚೆನ್ನಾಗಿ ಅರ್ಥವಾಗುತ್ತವೆ. ಹೀಗಿರುವಾಗ ತಾವು ಯಾವ ಭಾಷೆಯಲ್ಲಾದರೂ ನಿಮ್ಮ ಸಮಸ್ಯೆಗಳನ್ನು ಆಲಿಸಿ ತಕ್ಕ ಪರಿಹಾರ ಕೊಡುವ ವೈದ್ಯರು ಇದೀಗ ಬೆಂಗಳೂರಿನ ಹೊರವಲಯದ ಮಾರಸನದಲ್ಲಿ ಸಿಗಲಿದ್ದಾರೆ. ಆದರೂ ದೂರವಾಣಿಯಲ್ಲಿ ಸದಾ ಸಿಗಲಿದ್ದಾರೆ. ಡಾಕ್ಟರ್ ಶ್ರೀತಲ್ರವರು ನೇರವಾಗಿ ಅವರನ್ನು ಭೇಟಿ ಮಾಡಲು ಬಯಸುವಂಥವರು ಅವರ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಮೊದಲೇ ದೃಢಪಡಿಸಿಕೊಂಡು ಅವರನ್ನು ಭೇಟಿ ಮಾಡಬಹುದು. ಅಥವಾ ದೂರವಾಣಿಯಲ್ಲಿಯೇ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಆ ಸಮಸ್ಯೆಗೆ ಪರಿಹಾರ ಮಾಡಿಕೊಳ್ಳಬಹುದು. ಡಾಕ್ಟರ್ ಶ್ರೀತಲ್ರವರು ದೇಶದಲ್ಲಿ ಒಬ್ಬರೇ ಈ ರೀತಿಯ ವೈದ್ಯ ಸೇವೆ ಮಾಡುತ್ತಿಲ್ಲ. ಇದೇ ರೀತಿಯ ವೈದ್ಯ ಸೇವೆಯನ್ನು ಹಲವರು ಮಾಡುತ್ತಿದ್ದಾರೆ. ಇವರೇನು ಹೊಸಬರಲ್ಲ. ಕಾರಣ ವೈದ್ಯರು ಔಷಧವನ್ನು ನೀಡುವ ವಿಧಾನಗಳು ನೂರಾರು ಇದ್ದು ಈ ಔಷಧಗಳು ಹೇಗೆ ಉಪಯುಕ್ತವಾಗಲಿವೆ ಎಂಬುದು ಮೊದಲು ಹಂತವಾಗುತ್ತದೆ. ಮತ್ತೆಲ್ಲವೂ ಕಾಯಿಲೆಗಳಿಗೆ ಗಟ್ಟಿಯಾದ ಮನಸ್ಸು, ದೃಢವಾದ ಮನಸ್ಸು, ಧೈರ್ಯವಂತ ಮನಸ್ಸು ಸಹ ಔಷಧಗಳ ಜೊತೆ ಕಾರ್ಯನಿರ್ವಹಿಸಬೇಕು. ಆಗ ಮಾತ್ರ ಹಲವು ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಳಬಹುದು. ಅದಕ್ಕೆ ಮೊದಲು ನಮಗೆ ಯಾವ ಕಾಯಿಲೆಯನ್ನಾದರೂ ಸರಿ ವಾಸಿ ಮಾಡಿಕೊಳ್ಳುವಂತಹ ಧೈರ್ಯ ಇರಬೇಕು. ಈ ಧೈರ್ಯ ಹಲವರಿಗೆ ಆತ್ಮದಲ್ಲೇ ಇರುತ್ತದೆ. ಇನ್ನಲವರಿಗೆ ಆತ್ಮಾವಲೋಕನ ಮಾಡಿಕೊಳ್ಳುವ ಶಕ್ತಿ ಇರುವುದಿಲ್ಲ. ಯಾರೊಂದಿಗೂ ಸಮಸ್ಯೆಗಳನ್ನು ಹಂಚಿಕೊಳ್ಳುವ ಧೈರ್ಯ ಇರುವುದಿಲ್ಲ. ಅಂತಹ ಮನಸ್ಸಿನವರು ಕೆಲವು ಗುಪ್ತರೋಗಗಳಿಂದ ಆ ಗುಪ್ತರೋಗಗಳು ಕಾಣಿಸಿಕೊಂಡಾಗ ನೊಂದು ಬೇಸತ್ತು ಯಾರಿಗೂ ಹೇಳಿಕೊಳ್ಳಲಾಗದೆ ಔಷಧವನ್ನು ಪಡೆದುಕೊಳ್ಳದೆ ನರಳಿ ಬೇಸರ ಮಾಡಿಕೊಂಡು ಕಾಯಿಲೆಯನ್ನು ದೊಡ್ಡದಾದ ನಂತರ ಅಸಹಾಯಕತೆಯಿಂದ ವಾಸಿ ಮಾಡಿಕೊಳ್ಳಲಾಗದೆ ಜೀವನ ಸಾಗಿಸುತ್ತಾರೆ. ಇಂತಹ ಅಸಹಾಯಕ ಮನಸ್ಸುಳ್ಳವರು ಯಾರು ಹೇಳಿಕೊಳ್ಳುವ ಬದಲು ಮತ್ತೇನು ಮಾಡಿದರು ಎಂದು ಊಹೆ ಮಾಡಿಕೊಳ್ಳುವುದಾದರೆ ಅವರು ನೊಂದು ಬೆಂದು ಬೇಸತ್ತು ಅಮಲಿನ ಚಟಕ್ಕೆ ಬಿದ್ದು ಬಿಡುತ್ತಾರೆ. ಹೀಗೆ ತಂಬಾಕು ಸೇವನೆ ಮಾಡಿ ಧೂಮಪಾನ, ಮದ್ಯಪಾನ, ನಶೆ ಇಂತಹ ದುಶ್ಚಟಗಳಿಗೆ ಬಲಿಯಾಗುತ್ತಾರೆ. ಕಾರಣ ಗುಪ್ತ ಸಮಸ್ಯೆಗಳು ಕೊನೆಗೂ ಹಿಂಸೆ ನೀಡುತ್ತಲೇ ಇರುತ್ತವೆ. ಮತ್ಯಾವುದೋ ಕಾಯಿಲೆ ಬಂದಾಗ ಈ ಎರಡರ ಜೊತೆ ಮತ್ತಷ್ಟು ಸಮಸ್ಯೆಗಳು ಕಾಡಿ ಕೊನೆಗೆ ನಿಮ್ಮನ್ನು ಯಾರೊಬ್ಬರೂ ಮಾತನಾಡಿಸಬಾರದಂತೆ ಮಾಡಿಕೊಂಡು ಅಥವಾ ನೀವೇ ಯಾರೊಂದಿಗೂ ಮಾತನಾಡಲು ಆಗದಂತೆ ಮಾಡಿಕೊಂಡು ಕಡೆಗೆ ನಿಮಗೆ ನೀವೇ ಸಂಕೋಚದಿಂದ ಬಂದ ಕಾಯಿಲೆಯನ್ನು ಮುಚ್ಚಿಟ್ಟುಕೊಂಡು ದೊಡ್ಡದು ಮಾಡಿಕೊಳ್ಳುವ ಬದಲು ವೈದ್ಯರನ್ನು ಭೇಟಿ ಮಾಡಿ, ಇಲ್ಲ ಇಂತಹ ದೂರವಾಣಿ ವೈದ್ಯರನ್ನು ಸಂಪರ್ಕ ಮಾಡಿ ಅವರನ್ನು ಬಳಸಿಕೊಳ್ಳಿ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಇವರಿಂದ ಸಂಪೂರ್ಣವಾದ ಉಪಶಮನದ ಮಾಹಿತಿಯನ್ನು ಪಡೆದುಕೊಳ್ಳಿ. ಡಾಕ್ಟರ್ ಶ್ರೀತಲ್ರವರನ್ನು ನಮ್ಮ ವೀಕ್ಷಕರು ಯಾವ ಸಮಯದಲ್ಲಾದರೂ ದೂರವಾಣಿಯಲ್ಲಿ ಸಂಪರ್ಕ ಮಾಡಬಹುದು. ಅತಿ ಕಡಿಮೆ ಬೆಲೆಗೆ ಔಷಧೋಪಾಯಗಳನ್ನು ಗಳಿಸಬಹುದು. ಆರೋಗ್ಯವಂತರಾಗಿ ಜೀವನ ಮಾಡಬಹುದು. ಸದಾ ನಮ್ಮೊಂದಿಗೆ ದೂರವಾಣಿ ವೈದ್ಯರು ಇರುತ್ತಾರೆ. ಇಂತಹ ವಿಷಯಗಳನ್ನು ನೀವಷ್ಟೇ ತಿಳಿದುಕೊಂಡರೆ ಸಾಲದು. ನಿಮ್ಮ ಗೆಳತಿಯರಿಗೂ ಸಹ ಮತ್ತಿತರೆ ವ್ಯಕ್ತಿಗಳಿಗೂ ಸಹ ಇಂತಹ ವಿಷಯಗಳನ್ನು ಶೇರ್ ಮಾಡಿ ಇತರರ ಉಪಯೋಗಕ್ಕೆ ನೆರವಾಗಿ ಇಂತಹ ಹೊಸ ಪ್ರಯೋಗದ ವೈದ್ಯರನ್ನು ಪ್ರೋತ್ಸಾಹ ಮಾಡಿ. ಮುಂದಿನ ದಿನಗಳಲ್ಲಿ ಇಂತಹ ನೂರಾರು ವೈದ್ಯರು ನಮ್ಮೊಂದಿಗೆ ಸದಾ ಇರುವಂತೆ ಮಾಡಿಕೊಳ್ಳಿ.